ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ನಾನಿವತ್ತು ಚಿತ್ರದುರ್ಗ ಬಂದಿದ್ದೀನಿ. ಎಲ್ರಿಗೂ ಹಾಯ್ ಹೇಳ್ತಾ ಮುಂದೆ ಹೋಗ್ತಾ ಇದ್ದೀನಿ. ಕೋಟೆಗೆ ನಾವು ಸುಮಾರು ಸತಿ ಬಂದಿದ್ದೀವಿ, ಇದೇನು ಫಸ್ಟ್ ಟೈಮ್ ಅಲ್ಲ. ಆದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಕೋಟೆಗೆ ಬಂದಿದ್ದು. ತುಂಬ ಮಳೆ ಬಂದಿರೋ ಕಾರಣ ಗ್ರೀನರಿ ಚೆನ್ನಾಗಿತ್ತು. ನಾವು ಗ್ರೀನರಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೋಗಿದ್ದು. ನಾವು ಸುಮಾರು ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ಕೋಟೆಗೆ ಹೋದ್ವಿ. ನಾವು ಹೋಗಿ ಒಂದು 5 ಮಿನಿಟ್ಸು ಆಗಲಿಲ್ಲ, ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೆಕ್ಸ್ಟ್ ಹೋದ್ವಿ. ಅಲ್ಲಿ ಕೋತಿರಾಜ ಇದ್ದರು. ಅವರು ಹತ್ತಾ ಇರಲಿಲ್ಲ, ಯಾಕೆ ಅಂದರೆ ಮಳೆ ಬರೋದ್ರಿಂದ ಹತ್ತಾ ಇಲ್ಲ ಅಂತ ಹೇಳಿದರು. ಹಾಗಾಗಿ ಒಂದು ಅವ್ರದ್ದು ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ನಾವು ಹೋಗ್ತಾ ಮಳೆ ಸ್ವಲ್ಪ ಜೋರಾಯಿತು. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೆಕ್ಸ್ಟ್ ನಾವು ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಇತ್ತು. ಆ ಗಣೇಶನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಏಕನಾಥೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿ ಹೂವಿನ ಅಲಂಕಾರ ಅಂತ ತುಂಬ ಚೆನ್ನಾಗಿತ್ತು. ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಅಲಂಕಾರ ಮಾಡಿದರು. ತುಂಬ ಒಳ್ಳೆಯದಂತ ಹೇಳಿದರು ಶ್ರಾವಣದಲ್ಲಿ ಶುಕ್ರವಾರ ಹೋದರೆ. ಹಾಗಾಗಿ ನಾವು ಹೋಗಿ ಮಂಗಳಾರತಿ ಎಲ್ಲ ತೊಗೊಂಡು ಬಂದ್ವಿ. ಶುಕ್ರವಾರ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಚಿತ್ರದುರ್ಗ ಫುಲ್ ಕಾಣಿಸುತ್ತೆ ಅಂತೇಳಿ ವ್ಯೂ ಪಾಯಿಂಟ್ಗೆ ಹೋಗಿ ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರೇ ನನ್ನ ತಮ್ಮ. ಇವರೇ ನನ್ನ ಕೋಟೆಗೆ ಕರ್ಕೊಂಡು ಹೋಗಿದ್ದು. ಇವರಿರೋದಕ್ಕೆ ತುಂಬ ನನಗೆ ಫೋಟೋಸ್ ವೀಡಿಯೋಸ್ ತೆಗಿಯೋದಕ್ಕೆ ತುಂಬ ಹೆಲ್ಪ್ ಆಯಿತು. ಹಾಗಾಗಿ ನಿಂದು ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ ನಿಲ್ಲಿಸಿದೆ. ಇಲ್ಲಿ ಮುರುಘಾ ಮಠ ಇದೆ ಅಂತ ಹೇಳಿ ಅದನ್ನೊಂದು ಸ್ವಲ್ಪ ವಿಡಿಯೋ ತೊಗೊಂಡ್ವಿ. ಕೋಟೆ ಫುಲ್ ನೀಟ್ನೆಸ್ ಮೇಂಟೈನ್ ಮಾಡಿದರು ಪ್ರತಿಯೊಂದು ಕಡೆನೂ. ಈಗ ನಾವು ನೆಕ್ಸ್ಟು ಹೋಗ್ತಾ ಇರೋ ದೇವಸ್ಥಾನ ಬಂದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದರು. ಹಾಗೆ ಮಂಗಳಾರತಿ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ನೋಡ್ಕೊಂಡು ಬಂದ್ವಿ. ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆಗೆ ಎಷ್ಟು ಸತಿ ಹೋದ್ರೂ ಬೇಜಾರು ಅನಿಸೋದಿಲ್ಲ. ಹಾಗಾಗಿ ನಾವು ಪ್ರತಿ ಸತಿ ಬಂದಾಗೆಲ್ಲ ಒಂದೊಂದು ಟೈಮ್ ಹೋಗಿ ಬರ್ತಾ ಇರ್ತೀವಿ. ನನಗೆ ಸ್ವಲ್ಪ ಚಿತ್ರದುರ್ಗ ಅಂದ್ರೇ ಸ್ಪೆಷಲ್ಲು. ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ. ಗ್ರೀನ್ ಅಂತೂ ಎಲ್ಲಿ ನೋಡಿದರೂ ಗ್ರೀನ್ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಈ ಕಡೆ ಬ್ಲೂ ಪ್ರಿಂಟ್ ಇತ್ತು, ಅದನ್ನು ನೋಡಿಕೊಂಡು ನಾವು ಹೊರಟ್ವಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.